ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೆಸರು ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಕಾಣಿಸಿಕೊಂಡಿದೆ. ಎಪ್ಸ್ಟೀನ್ ಜೊತೆಗಿನ ಭೇಟಿ ಮತ್ತೆ ಇಮೇಲ್ ವಿನಿಮಯಗಳ ಬಗ್ಗೆ ಅವರು ಒಪ್ಕೊಂಡಿದ್ದಾರೆ. ಮತ್ತೆ ಅಂಥ 431 ಇಮೇಲ್ಗಳಿವೆ. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ವಿವಿಧ ದೇಶಗಳ ರಾಜಕಾರಣಿಗಳು, ರಾಜತಾಂತ್ರಿಕರು ಮತ್ತೆ ಉದ್ಯಮಿಗಳ ಹೆಸರು ಕಾಣಿಸ್ಕೊಳ್ತಾ ಇವೆ. ಈ ಕಾರಣದಿಂದಾಗಿ ಆ ದೇಶಗಳ ರಾಜಕೀಯ ಗೊಂದಲದಲ್ಲಿದೆ. ಎಷ್ಟೋ ಜನ ಈಗಾಗಲೇ ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಹೆಸರು ಇರೋ ಕಾರಣಕ್ಕಾಗಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಆಗ ಪುರಿ ಪತ್ರಿಕಾಗೋಷ್ಠಿಯನ್ನ ನಡೆಸಿಬಿಟ್ಟು ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು ಮತ್ತೆ ಸ್ಪಷ್ಟೀಕರಣವನ್ನ ನೀಡಿದ್ರು. 3 ಅಥವಾ 4 ಬಾರಿ ಎಪ್ಸ್ಟೀನ್ ಅವರನ್ನ ಭೇಟಿಯಾಗಿರೋದಾಗಿ ಅವರು ಹೇಳಿದ್ರು. ಭಾರತದಲ್ಲಿ ಇಂಟರ್ನೆಟ್ ವಿಸ್ತರಣೆ ಮತ್ತೆ ಮೇಕ್ ಇನ್ ಇಂಡಿಯಾದಂತಹ ವಿಷಯಗಳನ್ನ ಚರ್ಚೆ ಮಾಡೋದಕ್ಕಷ್ಟೇನೆ ಅದು ಸೀಮಿತವಾಗಿತ್ತು ಅಂತ ಹೇಳಿದ್ರು. My boss in the IPI, Mr. Terje Rod Larsen, was the person who knew this particular infamous person, Mr. Epstein. And it is as part of a delegation of the IPI or the ICM that I met Mr. Epstein on a few occasions, 3 or maximum 4. ಆದರೆ ಪ್ರಶ್ನೆಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಹರ್ದೀಪ್ ಸಿಂಗ್ ಪುರಿ ರಾಜೀನಾಮೆಗೆ ಒತ್ತಾಯಿಸಲಾಗ್ತಾ ಇದೆ. ಈಗ ಹರ್ದೀಪ್ ಸಿಂಗ್ ಪುರಿ ಎಪ್ಸ್ಟೀನ್ಗೆ ತಮ್ಮ ಇಮೇಲ್ನಲ್ಲಿ ಏನು ಬರೆದಿದ್ದಾರೆ, ಎಪ್ಸ್ಟೀನ್ ಪುರಿಗೆ ಏನು ಬರೆದಿದ್ದ, ಈ ಸಂವಹನದಲ್ಲಿ ಬೇರೆ ಯಾರೆಲ್ಲ ಇದ್ರು ಅನ್ನುವಂಥ ಪ್ರಶ್ನೆಗಳು ಕೂಡ ಬರ್ತಾ ಇವೆ. ಹಾಗೆ ಈ ವಿಷಯ ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹರ್ದೀಪ್ ಸಿಂಗ್ ಪುರಿ 2013ರಲ್ಲಿ IFSನಿಂದ ನಿವೃತ್ತರಾದ ಸುಮಾರು 1 ವರ್ಷದ ನಂತರ ಅಂದರೆ ಜನವರಿ 2014ರಲ್ಲಿ ಬಿಜೆಪಿಯನ್ನ ಸೇರ್ತಾರೆ. ಎಪ್ಸ್ಟೀನ್ ಫೈಲ್ಸ್ 2014 ಮತ್ತೆ ಅದರ ನಂತರದ ಸಮಯದಲ್ಲಿ ಎಪ್ಸ್ಟೀನ್ ಮತ್ತೆ ಹರ್ದೀಪ್ ಪುರಿ ನಡುವಿನ ಸಂವಹನಗಳನ್ನು ಉಲ್ಲೇಖಿಸುತ್ತವೆ. 2014ರ ಡಿಸೆಂಬರ್ 30ರಂದು ಎಪ್ಸ್ಟೀನ್ನ ಸಹಾಯಕ ಪುರಿಗೆ ಒಂದು ಇಮೇಲ್ ಅನ್ನು ಕಳಿಸ್ತಾನೆ. 2015ರ ಜನವರಿ 9ರಂದು ಹರ್ದೀಪ್ ಮತ್ತೆ ಎಪ್ಸ್ಟೀನ್ ನಡುವಿನ ಸಭೆಗೆ ದಿನಾಂಕ ನಿಗದಿಪಡಿಸ್ತಾನೆ. ಹರ್ದೀಪ್ ಇಮೇಲ್ಗೆ ಕೊಟ್ಟಂತಹ ಉತ್ತರದಲ್ಲಿ ಅವರು ಸಭೆಗೆ ಹಾಜರಾಗೋದ್ರ ಬಗ್ಗೆ ಒಪ್ಪಿದ್ರ ಒಂದು ಸೂಚನೆ ಇದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಜನವರಿ 6ರಂದು ಅದೇ ಸಹಾಯಕ ಪುರಿಗೆ ಕ್ಷಮೆಯನ್ನ ಯಾಚಿಸಿ ಜನವರಿ 9ರಂದು ಎಪ್ಸ್ಟೀನ್ ನ್ಯೂಯಾರ್ಕ್ನಲ್ಲಿ ಇಲ್ಲದೆ ಇರೋದ್ರಿಂದ ಸಭೆ ರದ್ದಾಗಿರೋದ್ರ ಬಗ್ಗೆ ಆತ ಹೇಳ್ತಾನೆ. ಪುರಿ ಅದಕ್ಕೆ ಉತ್ತರಿಸ್ತಾ ಹಿಂತಿರುಗಿದ ಮೇಲೆ ತಿಳಿಸಿ ಅಂತ ಹೇಳ್ತಾರೆ. ಫೆಬ್ರವರಿಯಲ್ಲಿ ಅದೇ ವ್ಯಕ್ತಿ ಮತ್ತೆ ಹರ್ದೀಪ್ ಪುರಿಗೆ ಇಮೇಲ್ ಅನ್ನ ಮಾಡ್ತಾನೆ. ಎಪ್ಸ್ಟೀನ್ ನ್ಯೂಯಾರ್ಕ್ನಲ್ಲಿ ಇರೋದ್ರ ಬಗ್ಗೆ 2015ರ ಫೆಬ್ರವರಿ 4ರಂದು ಪುರಿಗೆ ಸಂದೇಶವನ್ನ ಕಳಿಸ್ತಾನೆ. ಆತನ ಮನೆಗೆ ಬರೋದಕ್ಕೆ ಸಮಯ ಇದೆಯಾ ಅಂತ ಕೇಳಿದ್ದಕ್ಕೆ ಪುರಿ ಮಧ್ಯಾಹ್ನದೊಳಗೆ ಬರಬಹುದು ಅಂತ ತಿಳಿಸೋದಕ್ಕೆ ಹೇಳ್ತಾರೆ. 2015ರ ಡಿಸೆಂಬರ್ 25ರ ಇಮೇಲ್ನಲ್ಲಿ ಪುರಿ ಎಪ್ಸ್ಟೀನ್ ಜೊತೆಗೆ ಕಾಫಿಗೆ ಒಂದು ಸಮಯವನ್ನು ಕೇಳ್ತಾರೆ. 2016ರ ಜನವರಿ 5ರಂದು ಭೇಟಿಯ ಬಗ್ಗೆ ಎಪ್ಸ್ಟೀನ್ನ ಸಹಾಯಕ ಮತ್ತೆ ಹರ್ದೀಪ್ ಪುರಿ ನಡುವೆ ಸಂವಹನ ನಡೆಯುತ್ತೆ. ಅಂದ್ರೆ ಎಪ್ಸ್ಟೀನ್ ಮತ್ತೆ ಹರ್ದೀಪ್ ಸಿಂಗ್ ಪುರಿ ನಡುವೆ ಸಭೆಯ ಕುರಿತು ಚರ್ಚೆಗಳು ನಡೀತಾ ಇದ್ವು ಅಂತ ಈ ಇಮೇಲ್ಗಳು ಬಹಿರಂಗಪಡಿಸ್ತವೆ. ಪುರಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಎಪ್ಸ್ಟೀನ್ ಅನ್ನ ಭೇಟಿಯಾಗಿದ್ರ ಬಗ್ಗೆ ಹೇಳಿದ್ರು ಕೂಡ ಆ ಒಂದು ಸಭೆಯಲ್ಲಿ ಏನ್ ಮಾತುಕತೆ ನಡೀತು ಅನ್ನೋದನ್ನ ಅವ್ರು ತಿಳಿಸ್ಲಿಲ್ಲ. ಭೇಟಿಯಾಗೋ ಬಗ್ಗೆ ಚರ್ಚೆಗಳು ನಡೀತಾ ಇದ್ವು, ಸಮಯ ಸ್ಥಳವನ್ನ ನಿಗದಿಪಡಿಸಲಾಗ್ತಾ ಇತ್ತು. ಆದ್ರೆ 2017ರ ಮೇ 14ರ ಒಂದು ಇಮೇಲ್ನಲ್ಲಿ ಎಪ್ಸ್ಟೀನ್ನ ಸಹಾಯಕ ಮೇ 19ರಂದು ಎಪ್ಸ್ಟೀನ್ ಜೊತೆಗೆ ಭೇಟಿಯಾಗೋದಕ್ಕೆ ಸಾಧ್ಯ ಇದೆಯಾ ಅಂತ ಹರ್ದೀಪ್ ಪುರಿ ಕೇಳ್ತಾನೆ. ಸಭೆಗೆ ಬರೋದಾಗಿ ಪುರಿ ಉತ್ತರಿಸ್ತಾರೆ. ಹಾಗಾದ್ರೆ ಪುರಿ 2017ರ ಮೇನಲ್ಲಿ ಎಪ್ಸ್ಟೀನ್ ಅನ್ನ ಭೇಟಿಯಾಗೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ರು? IPI ಮತ್ತೆ ICMನ ನಿಯೋಗದ ಭಾಗವಾಗಿ ಎಪ್ಸ್ಟೀನ್ ಅನ್ನ ಭೇಟಿಯಾಗಿದ್ದೆ ಅಂತ ಪುರಿ ಅವರು ಹೇಳ್ತಾ ಇರೋದಾದ್ರೆ ಅವೆರಡೂ ಸಂಸ್ಥೆಗಳೊಂದಿಗಿನ ಅವರ ಅವಧಿ 2016ರಲ್ಲಿ ಮುಗಿದೋಗಿತ್ತು. ಆದ್ರೆ ಅದಾದ 1 ವರ್ಷದ ನಂತರ ಭೇಟಿಯ ಬಗ್ಗೆ ಚರ್ಚೆ ನಡೆದಿದೆ. 2017ರ ಜೂನ್ನಲ್ಲಿನ ಒಂದು ಇಮೇಲ್ ಹರ್ದೀಪ್ ಪುರಿ ತಮ್ಮ ಪುಸ್ತಕಗಳಲ್ಲಿ ಒಂದನ್ನ ಎಪ್ಸ್ಟೀನ್ಗೆ ನೀಡೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಅನ್ನೋದನ್ನ ಹೇಳುತ್ತೆ. ಆ ವರ್ಷ ಪುರಿ ಮೋದಿ ಸರ್ಕಾರದಲ್ಲಿ ಸಾಮಾಜಿಕ ವ್ಯವಹಾರಗಳ ಸಚಿವರಾದರು. ಇನ್ನು ಎಪ್ಸ್ಟೀನ್ ಹರ್ದೀಪ್ ಪುರಿಯನ್ನ ಇತರರ ಜೊತೆಗೆ ಸಂಪರ್ಕಿಸುವಂತಹ ಇಮೇಲ್ಗಳ ಬಗ್ಗೆ ವಿಚಾರ ಇದೆ. ಇನ್ನು ಎಪ್ಸ್ಟೀನ್, ರಿಡ್ ಹಾಫ್ಮನ್ ಮತ್ತೆ ಹರ್ದೀಪ್ ಪುರಿ ವಿಚಾರ ಇಲ್ಲಿ ಬರುತ್ತೆ. ಹಾಫ್ಮನ್ ಲಿಂಕ್ಡ್ಇನ್ ಸಹ ಸಂಸ್ಥಾಪಕ, ಅವರು ಒಬ್ಬ ಅಮೆರಿಕನ್ ಉದ್ಯಮಿ. ಪತ್ರಿಕಾಗೋಷ್ಠಿಯಲ್ಲಿ ಹರ್ದೀಪ್ ಪುರಿ ತಮ್ಮ ಸಂಪರ್ಕಗಳು ತಮಗೆ ರೀಡ್ ಹಾಫ್ಮನ್ ಅವರನ್ನ ಪರಿಚಯಿಸಿದ್ವು, ಹಾಗಾಗಿ ನಾನು ರೀಡ್ ಹಾಫ್ಮನ್ ಅವರನ್ನ ಭೇಟಿಯಾದೆ ಅಂತ ಹೇಳಿದ್ದಾರೆ. ಅವರನ್ನ ಭೇಟಿಯಾದ ನಂತರ ನಾನು ಒಂದು ಸಂದೇಶವನ್ನ ಕಳಿಸಿದೆ. ಅದು ದೀರ್ಘ ಇಮೇಲ್ ಆಗಿದ್ದು ಭಾರತದಲ್ಲಿ ಇಂಟರ್ನೆಟ್ ಆಧಾರಿತ ಆರ್ಥಿಕ ಚಟುವಟಿಕೆಗೆ ಅಪಾರ ಅವಕಾಶ ಇದೆ ಅಂತ ಹೇಳಿದೆ ಅಂತ ಹೇಳಿದ್ದಾರೆ. In 8 years, there are 2 references or 1 email which I exchange, which is because they have introduced me. That is, my contacts have introduced me to a man called Reid Hoffman. Reid Hoffman was the founder of LinkedIn. I don't know how many of you are on LinkedIn. I suspect many of you are on LinkedIn.
So I meet Mr. Reid Hoffman of LinkedIn, and after the meeting with Reid Hoffman, I send a message. Now, the Epstein files, the Yuva Neta should know, are about wrongdoing, criminal offenses. The Epstein files are about charges that he had an island where he used to take people to indulge their sexual fantasies, charges of pedophilia, and there are victims of this. Those victims have brought cases against the people in authority. My interaction has got nothing to do with that. My interaction, and this is the only substantive email, there are one or two others also I'll give you. This is dated 13th November 2014. ಇನ್ನು ಇಂಟರ್ನೆಟ್ ಆಧಾರಿತ ಆರ್ಥಿಕ ಚಟುವಟಿಕೆ ಚರ್ಚೆ 2014 ನವೆಂಬರ್ 13 ಒಂದು ಇಮೇಲ್ನಲ್ಲಿದೆ. ಅದರಲ್ಲಿ ಹರ್ದೀಪ್ ಪುರಿ, ರೀಡ್ ಮತ್ತೆ ಎಪ್ಸ್ಟೀನ್ ಇಬ್ಬರನ್ನು ಉದ್ದೇಶಿಸಿ ಬರೆದಿದ್ದಾರೆ. ಈ ಇಮೇಲ್ನಲ್ಲಿ ಅವರು ಭಾರತದಲ್ಲಿ ಬೆಳೀತಾ ಇರುವಂತಹ ಇಂಟರ್ನೆಟ್ ನೆಟ್ವರ್ಕ್ ಬಗ್ಗೆ ಮಾತಾಡ್ತಾರೆ. ಪ್ರತಿ ತಿಂಗಳು 5 ಮಿಲಿಯನ್ ಹೊಸ ಜನರು ಇಂಟರ್ನೆಟ್ಗೆ ಸೇರ್ತಾ ಇದ್ದಾರೆ ಮತ್ತು 2018 ವೇಳೆಗೆ 500 ಮಿಲಿಯನ್ ಬಳಕೆದಾರರು ಇರ್ತಾರೆ ಅಂತ ಬರೀತಾರೆ. ಹರ್ದೀಪ್ ಪುರಿ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಈ ಇಂಟರ್ನೆಟ್ ಆಧಾರಿತ ಚಟುವಟಿಕೆಯನ್ನು ಉಲ್ಲೇಖ ಮಾಡಿದರು. ಹರ್ದೀಪ್ ಪತ್ರಿಕಾಗೋಷ್ಠಿಯಲ್ಲಿ ರೀಡ್ ಹಾಫ್ಮನ್ ಅವರೊಂದಿಗಿನ ತಮ್ಮ ಪರಿಚಯವನ್ನು ಉಲ್ಲೇಖ ಮಾಡಿದ್ರು ಕೂಡ ಎಪ್ಸ್ಟೀನ್ ಮೂಲಕನೇ ಹಾಫ್ಮನ್ ಪರಿಚಯ ಆಯಿತು ಅಂತ ಸ್ಪಷ್ಟವಾಗಿ ಅವ್ರು ಹೇಳೋದಿಲ್ಲ. 2014 ಸೆಪ್ಟೆಂಬರ್ 24 ಎಪ್ಸ್ಟೀನ್ ಹಾಫ್ಮನ್ಗೆ ಒಂದು ಇಮೇಲ್ ಅನ್ನು ಕಳಿಸಿ ಹಾಫ್ಮನ್ ಮತ್ತೆ ಪುರಿ ಅವರನ್ನ ಪರಸ್ಪರ ಪರಿಚಯಿಸ್ತಾನೆ. ಮತ್ತೆ ಅದಾದ ನಂತರ ಪುರಿ ನಿಮ್ಮನ್ನ ಭೇಟಿಯಾಗೋದು ಸಂತೋಷವಾಯಿತು ಅಂತ ಬರೀತಾರೆ. ಕೇವಲ 10 ದಿನಗಳ ನಂತರ ಎಪ್ಸ್ಟೀನ್ ಮತ್ತೆ ಹರ್ದೀಪ್ ಪುರಿ ಅವರನ್ನ ರೀಡ್ ಹಾಫ್ಮನ್ ಜೊತೆಗಿನ ಭೇಟಿಯ ಬಗ್ಗೆ ಕೇಳ್ತಾನೆ. ಅಕ್ಟೋಬರ್ 4 ಉತ್ತರದಲ್ಲಿ ಪುರಿ ಭೇಟಿಯಾಗಿರೋದ್ರ ಬಗ್ಗೆ ಹೇಳ್ತಾರೆ. ನೀವು ನನ್ನ ಸ್ನೇಹಿತ, ಎಲ್ಲವೂ ಸಾಧ್ಯ ಆಗುವಂತೆ ಮಾಡಿ ಅಂತ ಎಪ್ಸ್ಟೀನ್ಗೆ ಬರೀತಾರೆ. ಆತನಿಂದ ಯಾವುದೇ ಸಲಹೆಗಳಿವೆಯಾ ಅಂತ ಪುರಿ ಅವರು ಕೇಳಿದ್ದಕ್ಕೆ ಎಪ್ಸ್ಟೀನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಸಾಮಾಜಿಕ ಜಾಲತಾಣದ ಪ್ರಭಾವಿಗಳನ್ನು ಭೇಟಿಯಾಗೋದಕ್ಕೆ ರೀಡ್ಗೆ ಭಾರತ ಪ್ರವಾಸವನ್ನು ಆಯೋಜಿಸೋದಕ್ಕೆ ಹೇಳ್ತಾನೆ. ಹರ್ದೀಪ್ ಪುರಿ ವಿದೇಶಾಂಗ ಸೇವೆಯಲ್ಲಿ ಇಲ್ಲದಿದ್ದ ಸಮಯ ಅದು. ಅವರು ಖಾಸಗಿ ವ್ಯಕ್ತಿಯಾಗಿದ್ದರು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅವರ ಮತ್ತು ಸರ್ಕಾರದ ನಡುವೆ ಯಾವುದೇ ನೇರ ಸಂಬಂಧ ಇರಲಿಲ್ಲ. ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಮತ್ತು 2014 ಜನವರಿಯಲ್ಲಿ ಪುರಿ ಕೂಡ ಬಿಜೆಪಿಯಲ್ಲಿದ್ದರು. ಹರ್ದೀಪ್ ಪುರಿ, ಎಪ್ಸ್ಟೀನ್ ಮತ್ತು ರೀಡ್ ಹಾಫ್ಮನ್ ನಡುವಿನ ಈ ಒಂದು ಸಂವಹನ ಭಾರತದಲ್ಲಿ ಮಾತ್ರ ಚರ್ಚೆ ಆಗಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ 2015 ನವೆಂಬರ್ನಲ್ಲಿ ಹಾಫ್ಮನ್ ವಿರುದ್ಧ ತನಿಖೆಗೆ ಆದೇಶ ನೀಡುತ್ತಾರೆ. CNBC ವರದಿಯ ಪ್ರಕಾರ ಎಪ್ಸ್ಟೀನ್ ಫೈಲ್ಗಳು ಹಾಫ್ಮನ್ ಮತ್ತು ಎಪ್ಸ್ಟೀನ್ ನಡುವೆ ವಿನಿಮಯವಾದ ಹಲವಾರು ಇಮೇಲ್ಗಳನ್ನು ಒಳಗೊಂಡಿದೆ. ಕಂಪನಿಯ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಹಾಫ್ಮನ್ ಎಪ್ಸ್ಟೀನ್ನ ಸಾಫ್ಟ್ವೇರ್ ಅನ್ನು ಬಳಸಿದ್ದಾರೆ ಅಂತ ಈ ಇಮೇಲ್ಗಳು ದಾಖಲಿಸುತ್ತವೆ. ಈ ದಾಖಲೆಗಳು ಹಾಫ್ಮನ್ ಎಪ್ಸ್ಟೀನ್ಗೆ ಹಲವಾರು ಉಡುಗೊರೆಗಳನ್ನು ನೀಡಿದ್ರು ಅಂತ ದಾಖಲಿಸುತ್ತವೆ. ಒಂದು ದಾಖಲೆ 2014 ಎಪ್ಸ್ಟೀನ್ನ ದ್ವೀಪಕ್ಕೂ ಹಾಫ್ಮನ್ ಭೇಟಿ ನೀಡಿದ್ರ ಬಗ್ಗೆ ಹೇಳುತ್ತೆ. ಕೆಲ ಇಮೇಲ್ಗಳಲ್ಲಿ ಹಾಫ್ಮನ್ ಅವರನ್ನ ಎಪ್ಸ್ಟೀನ್ ಆಪ್ತ ಸ್ನೇಹಿತ ಅಂತ ಬಣ್ಣಿಸ್ತಾನೆ. ಫೇಸ್ಬುಕ್ CEO ಮಾರ್ಕ್ ಜುಕರ್ಬರ್ಗ್ ಅವರನ್ನು ಕೂಡ ಎಪ್ಸ್ಟೀನ್ಗೆ ಹಾಫ್ಮನ್ ಪರಿಚಯಿಸಿದ್ರ ಬಗ್ಗೆಯೂ ಕೂಡ 2015 ಆಗಸ್ಟ್ 5 ಇಮೇಲ್ ಹೇಳುತ್ತೆ. ಎಪ್ಸ್ಟೀನ್, ಜುಕರ್ಬರ್ಗ್ ಮತ್ತೆ ಹಾಫ್ಮನ್ 2015 ಆಗಸ್ಟ್ನಲ್ಲಿ ಭೋಜನಕೂಟದಲ್ಲಿ ಭೇಟಿಯಾದರು. ಹಾಫ್ಮನ್, ಜುಕರ್ಬರ್ಗ್ ಮತ್ತೆ ಇತರ ಹಲವಾರು ಸಿಲಿಕಾನ್ ವ್ಯಾಲಿ ಗಣ್ಯರು ಎಪ್ಸ್ಟೀನ್ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾರೆ. ಆದರೂ ಕೂಡ ಅವರಲ್ಲಿ ಯಾರೂ ಯಾವುದೇ ಕ್ರಿಮಿನಲ್ ಕ್ರಮವನ್ನು ಎದುರಿಸಿಲ್ಲ. ಹಾಫ್ಮನ್ ವಿರುದ್ಧ ತನಿಖೆಯ ಬಗ್ಗೆ ಚರ್ಚೆ ನಡೆದಿದ್ರೂ ಕೂಡ ಅದರ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ ಅಂತ ಹೇಳಲಾಗಿದೆ. ಎಪ್ಸ್ಟೀನ್ ಮಕ್ಕಳ ಲೈಂಗಿಕ ಕಳ್ಳ ಸಾಗಣೆಯಲ್ಲಿ ತೊಡಗಿರುವಂತಹ ಲೈಂಗಿಕ ಅಪರಾಧಿ ಅಂತ 2008 ಎಲ್ರಿಗೂ ಗೊತ್ತಿದ್ರು ಹಾಫ್ಮನ್ ಎಪ್ಸ್ಟೀನ್ ದ್ವೀಪಕ್ಕೆ ಭೇಟಿಯನ್ನ ನೀಡಿದ್ರು. ಈ ಬಗ್ಗೆ ಹರ್ದೀಪ್ ಪುರಿ ಅವರನ್ನು ಕೂಡ ಪ್ರಶ್ನೆ ಮಾಡಲಾಗಿದೆ. ಹರ್ದೀಪ್ ಪುರಿ ಎಪ್ಸ್ಟೀನ್ಗೆ ಕಳಿಸಿದಂಥ ಮತ್ತೊಂದು ಇಮೇಲ್ನಲ್ಲಿ ದ್ವೀಪದಿಂದ ಆತ ಮರಳೋದು ಯಾವಾಗ ಅಂತ ಕೇಳಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಹೆಸರು ಎಪ್ಸ್ಟೀನ್ ಫೈಲ್ನಲ್ಲಿ ಕಾಣಿಸ್ಕೊಂಡಿದ್ದು ಲೋಕಸಭೆಯ ಒಳಗೆ ಮತ್ತು ಹೊರಗೆ ಈಗ ಗದ್ದಲಕ್ಕೆ ಕಾರಣ ಆಯಿತು. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನು ಎತ್ತಿದ್ರು. ಸಂಸತ್ತಿನ ಹೊರಗೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಅವರು ವಿವಿಧ ದಾಖಲೆಗಳ ಫೋಟೋಗಳನ್ನು ಟ್ವೀಟ್ ಮಾಡಿ ಪುರಿ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿದರು. TMC ನಾಯಕಿ ಮಹುವಾ ಮೊಯಿತ್ರಾ ಅವರು ಕೂಡ ಈ ದಾಖಲೆಗಳ ಫೋಟೋಗಳನ್ನು ಟ್ವೀಟ್ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಯಾಗಿ ಹರ್ದೀಪ್ ಸಿಂಗ್ ಪುರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದರು. ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಪುರಿ ಹೆಸರು ಕಾಣಿಸ್ಕೊಂಡಿರೋದು ಗಂಭೀರ ವಿಷಯ ಆಗಿದೆ ಇದು. ಆದರೆ ಈ ಇಮೇಲ್ಗಳು ಪುರಿ ಎಪ್ಸ್ಟೀನ್ ದ್ವೀಪಕ್ಕೆ ಭೇಟಿ ನೀಡಿದ್ರ ಬಗ್ಗೆ ಸಾಬೀತುಪಡಿಸೋದಿಲ್ಲ. ಹಲವಾರು ಬಾರಿ ಮಾತಾಡಿದ್ದಾರೆ, ಸಭೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತಷ್ಟೇನೆ ಈ ಇಮೇಲ್ಗಳು ಸೂಚಿಸುತ್ತವೆ. ಪುರಿ ಸ್ವತಃ ಎಪ್ಸ್ಟೀನ್ ಅನ್ನ ಭೇಟಿ ಮಾಡಿದಾಗಿ ಒಪ್ಕೊಂಡಿದ್ದಾರೆ. ಅವರು ಎಪ್ಸ್ಟೀನ್ ಅನ್ನ ತಮ್ಮ ಸ್ನೇಹಿತ ಅಂತ ಉಲ್ಲೇಖ ಮಾಡ್ತಾರೆ. ಅವರು ಬರೆದಂತಹ ಪುಸ್ತಕವನ್ನ ಉಡುಗೊರೆಯಾಗಿ ನೀಡೋದ್ರ ಬಗ್ಗೆ ಮಾತಾಡ್ತಾರೆ. ರೀಡ್ ಹಾಫ್ಮನ್ ಅವರೊಂದಿಗಿನ ಭೇಟಿಯ ಬಗ್ಗೆ ಹರ್ದೀಪ್ ಪುರಿ ಹೇಳಿಕೆ ಮತ್ತು ಇಮೇಲ್ಗಳು ಹೊಂದಿಕೆ ಆಗೋದಿಲ್ಲ. ಪುರಿ ಅವರು ತಮ್ಮ ಸಂಪರ್ಕದ ಮೂಲಕ ಭೇಟಿಯಾಗಿದ್ದಾಗಿ ಹೇಳ್ಕೊಳ್ತಾರೆ.
ಆದರೆ ಈ ಇಮೇಲ್ಗಳು ಆ ಸಂಪರ್ಕ ಎಪ್ಸ್ಟೀನ್ ಅನ್ನೋದನ್ನು ಬಯಲು ಮಾಡ್ತವೆ. ಹರ್ದೀಪ್ ಪುರಿ ಅರ್ಣಬ್ ಗೋಸ್ವಾಮಿ ಅವರೊಂದಿಗಿನ ಒಂದು ಸಂದರ್ಶನದಲ್ಲಿ ತಾವು LTTE ಪ್ರಭಾಕರನ್ ಅವರನ್ನು ಕೂಡ ಭೇಟಿಯಾಗಿದ್ದೆ ಅಂತ ಹೇಳ್ತಾರೆ. ಹಾಗಾದರೆ ತಮ್ಮನ್ನು ಭಯೋತ್ಪಾದಕ ಅಂತ ಪರಿಗಣಿಸಲಾಗತ್ತಾ ಅಂತ ಪುರಿ ಕೇಳ್ತಾರೆ. ಆದರೆ ಈ ಎರಡೂ ಭೇಟಿಗಳಿಗೂ ಕೂಡ ಇಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ಹರ್ದೀಪ್ ಪುರಿ ಅವರು ಪ್ರಭಾಕರನನ್ನ ಭೇಟಿಯಾಗಿದ್ರೆ ಅದು ಸರ್ಕಾರಕ್ಕೆ ತಿಳಿದಿರುವಂಥ ವಿಷಯ ಆಗಿತ್ತು, ಮತ್ತೆ ಸರ್ಕಾರದ ಅನುಮತಿಯಿಂದಾನೇ ಅದೆಲ್ಲ ನಡೆದಿತ್ತು. ಆದರೆ ಎಪ್ಸ್ಟೀನ್ ಜೊತೆಗಿನ ಪುರಿ ಸಂಪರ್ಕಗಳ ಬಗ್ಗೆಯೂ ಕೂಡ ಇದನ್ನೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಸ್ವತಃ ತಾವು ರಾಜತಾಂತ್ರಿಕರಾಗಲಿ ಅಥವಾ ಸಚಿವರಾಗಲಿ ಅಲ್ಲ, ಖಾಸಗಿ ವ್ಯಕ್ತಿ ಅಂತ ಹೇಳ್ಕೊಳ್ತಾರೆ. ಹಾಗಾದ್ರೆ 1 ವರ್ಷದ ಹಿಂದೆನೆ ಅವರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಗೆ ಗೊತ್ತಿತ್ತು? ಮತ್ತೆ ಅವರು ಅಮೆರಿಕದಲ್ಲಿ ಯಾರ ಸೂಚನೆಯ ಮೇರೆಗೆ ಆ ಯೋಜನೆಯ ಪರವಾಗಿ ಲಾಭಿ ಮಾಡ್ತಾ ಇದ್ರು? ಜಗತ್ತಿನಾದ್ಯಂತ ಅನೇಕರು ಎಪ್ಸ್ಟೀನ್ ಜೊತೆಗಿನ ಸಂಪರ್ಕಕ್ಕಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ. ಆದರೆ ಸಂದರ್ಶನಗಳ ಮೇಲೆ ಸಂದರ್ಶನಗಳನ್ನು ಕೊಡ್ತಾ ಇರುವಂತಹ ಪುರಿ ಮಾತ್ರ ರಾಜೀನಾಮೆಯನ್ನು ನೀಡಿಲ್ಲ. ಅವ್ರ ಹೇಳಿಕೆಗಳು ಕೂಡ ಅನುಮಾನವನ್ನು ಬಗೆಹರಿಸ್ತಾ ಇಲ್ಲ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೆ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.